ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಈಗ ಇಲಾಖೆ ಏನ್ ಮಾಡ್ತಿದೆ, ಹೊಸ ಸಿಯಾಂಡರ್ ರೂಲ್ಸ್ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಏಕೆ ಚರ್ಚೆ ನಡೀತಿದೆ ಅನ್ನೋದಾದ್ರೆ ನೋಡ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಏನು ಸಿಯಾಂಡರ್ ರೂಲ್ಸ್ ಏನು ಡ್ರಾಫ್ಟ್ ರೂಲ್ಸ್ ಬಿಟ್ಟರು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವೊಂದು ಆಬ್ಜೆಕ್ಷನ್ಗಳು ಹಾಕಿದ್ರು. ಏನು ಪೇಪರ್ 3 ವರೆಗೆ ಮಾಡಿದ್ರು ಅವನ್ನೆಲ್ಲ ತೆಗಿಬೇಕು. ಪೇಪರ್ ಎಕ್ಸ್ಟ್ರಾ ಪೇಪರ್ ಏನಿದೆಯೋ ಸೊ ಆ ಪೇಪರ್ ತೆಗಿಬೇಕು. ಕೆಲವೊಂದು ಅಬ್ಜೆಕ್ಷನ್ಗಳನ್ನು ಹಾಕುವ ಮುಖಾಂತರ ಸೊ ಇಲಾಖೆಯನ್ನು ಅದನ್ನು ನೋಡಿದ ಆಗಿರ್ತಕ್ಕಂಥ ತಕ್ಷಣವೇ ನಾವು ಏನು ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದೆ. ಹಾಗಾಗಿ ಮೇನ್ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಮೇನ್ ನೋಟಿಫಿಕೇಶನ್ ಆಗಬೇಕು ಅನ್ನೋದಾದ್ರೆ ಸಿಯಾಂಡರ್ ರೂಲ್ಸ್ ಬಿಡಬೇಕು. ಅಂದ್ರೆ ಡ್ರಾಫ್ಟ್ ರೂಲ್ಸ್ ಇನ್ನೊಮ್ಮೆ ಬಿಟ್ಟು ಅವರು ಅದ್ರ ಬಗ್ಗೆ ಬಿಟ್ಟು ಮತ್ತೆ ನೋಟಿಫಿಕೇಶನ್ ಮಾಡಬೇಕಾಗುತ್ತದೆ. ಹಾಗಾಗಿ ಇದು ಕೆಲವೊಂದು ದಿನಗಳವರೆಗೆ ಹಿಡಿತಿದೆ. ಅಂದ್ರೆ ಈ ಫಸ್ಟ್ ವೀಕ್ ನಲ್ಲಿ ಆಗ್ಬೋದು, ಫಸ್ಟ್ ವೀಕ್ ನಲ್ಲಿ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ನ್ಯೂ ಸಿಯಾಂಡರ್ ರೂಲ್ಸ್ ನಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ನೋಡಿ, ಈ ಶಿಕ್ಷಕರ ನೇಮಕಾತಿ ಏನು 15,000 ಶಿಕ್ಷಕರ ನೇಮಕಾತಿಯಲ್ಲಿ HSTR ಆಗಿರ್ಬೋದು, GPSTR ಆಗಿರ್ಬೋದು, ಮತ್ತು PSTR, PE ಟೀಚರ್ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇವು ನೇಮಕಾತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಸೊ ಇವು ಅವ್ರೇನಾದ್ರೂ ನ್ಯೂ ಸಿಯಾಂಡರ್ ರೂಲ್ಸ್ ಬಿಟ್ರೆ ಅಲ್ಲಿ ಬದಲಾವಣೆ ಏನೇನ್ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ನೇದು ನೋಡ್ಬೋದು, ಫಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಏನವರು ನಾವು ಪೇಪರ್ 3 ಬಿಟ್ರು, ಸೊ ಅದರಲ್ಲಿ ಪೇಪರ್ 3 ಏನನ್ನೋದು ಎಕ್ಸ್ಪ್ಲನೇಷನ್ ರಿಮೂವ್ ಮಾಡ್ತಾರಂತ ನಾನು ಹೇಳ್ತೀನಿ. ಹಾಗಾಗಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಶಿಕ್ಷಕರ ನೇಮಕಾತಿ ಔಟ್ ಆಫ್ ಸ್ಟೇಟ್ ನಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಎಲ್ಲ MCQ ಆಧಾರಿತವಾಗಿ ಪೇಪರ್ 1 ಪೇಪರ್ 2 ಮಾಡ್ತಾರೆ. ಏನ್ ಪೇಪರ್ 1 GK ಪೇಪರ್ ಆಗಿರುತ್ತೆ ಮತ್ತು ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತಲ್ಲ, ನಿಮ್ದು ನಿರ್ದಿಷ್ಟ ಪತ್ರಿಕೆ ಅಂತ ನಾವು ಹೇಳ್ತೀವಿ. ಸೊ ಇವೆರಡು ಪೇಪರ್ ನಡೆಸಿದ್ರೆ ಸಾಕು ಗ್ರೂಪ್ C ಎಕ್ಸಾಮ್ಗೂ ಒಂದು ನಿಯಮ ಇದೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಸೊ ಮೇನ್ ಬರ್ತಕ್ಕಂಥದ್ದು ಸಿಯಾಂಡರ್ ರೂಲ್ಸ್ ಅಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಪ್ರಮುಖವಾಗಿರ್ತಕ್ಕಂಥದ್ದು ಹೇಳ್ಬೋದು. ಅದರಲ್ಲಿ ಪೇಪರ್ 3 ಅನ್ನೋದೇನಿಲ್ಲ, ಸೊ ರಿಮೂವ್ ಮಾಡ್ತಾರೆ ಅಂತ ಹೇಳ್ತೀನಿ. ಹಾಗಾಗಿ ಎರಡನೇದು ಅಲ್ಲಿ ಏಜ್ ಬಗ್ಗೆ ಕೊಡ್ತಾರೆ, ಪ್ಲಸ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಈ HSTR, GPSTR, PSTR ಗೆ ಸಂಬಂಧಪಟ್ಟದ್ದು, ಕಂಪ್ಯೂಟರ್ ಸೈನ್ಸು, ಫಿಸಿಕಲ್ ಎಜುಕೇಶನ್ ಏನು ಅನ್ನೋದ್ರ ಬಗ್ಗೆ ಕೊಡ್ತಾರೆ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪ್ರಮುಖವಾಗಿ ಸಿಯಾಂಡರ್ ರೂಲ್ಸ್ ಬಿಟ್ಟು ಮೇಲೆ 1 ಅಥವಾ 2 ದಿನಗಳಾಗಿರ್ಬೋದು, ತದನಂತರ ಅವ್ರು ಏನಾಗಿರುತ್ತೆ ಮೇನ್ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ಬೋದು. ಇದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಸಿಯಾಂಡರ್ ರೂಲ್ಸ್ ಏನಂತದೆ ಸೊ ಫಸ್ಟ್ ಬಿಡಬೇಕು, ಅವರು ಬಿಟ್ಟ ನಂತರ ಇಲಾಖೆಯು ನೋಟಿಫಿಕೇಶನ್ ಮಾಡುತ್ತೆ ಮೇನ್ ನೋಟಿಫಿಕೇಶನ್. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ಬೋದು. ಸೊ ಇನ್ನು ಕೆಲವೇ ದಿನಗಳಲ್ಲಿ ಈ ಶಿಕ್ಷಕರ ನೇಮಕಾತಿ ಆಗುತ್ತೆ. ಸೊ ನಿಮ್ಮ ಕನಸಿನ ಹುದ್ದೆಯನ್ನು ಇಟ್ಕೊಳ್ಳಿ, ಸರ್ಕಾರಿ ಒಂದು ಹುದ್ದೆಯನ್ನು. ನೀವೆಲ್ಲರೂ ಏನ್ ಸ್ಟಡಿ ಮಾಡ್ತಿದ್ರು, ಸೊ ಹಾರ್ಡ್ ವರ್ಕ್ ಏನ್ ಮಾಡ್ತಿದ್ರು, ಸೊ ಪ್ಲಸ್ B.Ed ಏನ್ ಕಂಪ್ಲೀಟ್ ಆಗಿದ್ರು ಅಷ್ಟು ಅಪ್ಲಿಕೇಶನ್ ಹಾಕಿ ನೀವೆಲ್ಲರೂ ಎಲಿಜಿಬಲ್ ಇದ್ದೀರಾ ಅಂತ ನಾನು ಹೇಳ್ಬೋದು. ಪ್ರತಿಯೊಂದು ಎಕ್ಸಾಮಿಗೆ B.Ed ಏನ್ ಕಂಪ್ಲೀಟ್ ಮಾಡಿದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಸೊ ಎಲಿಜಿಬಲ್. ಇದು BCom ಅಭ್ಯರ್ಥಿಗಳಿಗೂ ಏನು ಸೊ ಅದಕ್ಕೆ ಕ್ವಾಲಿಫಿಕೇಶನ್ ಕೊಟ್ಟಲ್ಲ ಅನ್ನೋದು ಹೇಳ್ತಿದ್ದಾರೆ. ಸೊ ನೋಡೋಣ, ಮೇನ್ ಏನಾದ್ರೂ ನೋಟಿಫಿಕೇಶನ್ ಅಲ್ಲಿ BCom ಅಭ್ಯರ್ಥಿಗಳಿಗೂ ಕೊಡ್ಬೋದು. ಸೊ ಅದರ ಚರ್ಚೆನ ಅದು ಬಿಟ್ಟ ಮೇಲೆ ನಾವು ನೋಡೋಣ ಅಂತ ನಾನು ಹೇಳ್ತೀನಿ. ಹಾಗಾಗಿ ಎಲ್ಲಾ ಸ್ನೇಹಿತರು ನೋಡ್ಬೋದು. ಇಂಪಾರ್ಟೆಂಟ್ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೊ ನಮ್ಮಲ್ಲಿರ್ತಕ್ಕಂಥ PDF ನೋಟ್ಸು ಆಲ್ ಸಬ್ಜೆಕ್ಟ್ ಏನು HSTR ಆಗಿರ್ಬೋದು, GPSTR ಮತ್ತು PSTR, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಎಜುಕೇಶನ್ ಅಂದ್ರೆ ದೈಹಿಕ ಶಿಕ್ಷಣ ಅಂತ ನಾವು ಕರಿತೀವಲ್ಲ, ಸೊ ಎಲ್ಲ ಶಿಕ್ಷಕರ ನೇಮಕಾತಿಯಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಹಿಸ್ಟ್ರಿ ಆಗಿರ್ಬೋದು, ಮತ್ತು PM, CB, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು, ಎಲ್ಲ ಶಿಕ್ಷಕರ ನೇಮಕಾತಿಯ ಸಬ್ಜೆಕ್ಟ್ ವೈಸು ನಮ್ಮಲ್ಲಿ PDF ನೋಟ್ಸ್ ಇದಾವೆ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಹಾರ್ಡ್ ವರ್ಕ್ ಮಾಡೋ ಅಂತಾರೆ ಎಲ್ಲ ಸ್ನೇಹಿತರು ಆಗಿರ್ಬೋದು. ಸೊ ನಾವು ಇಟ್ಕೊಳ್ಳೇಬೇಕು ಒಂದು ಹುದ್ದೆ ಅನ್ನೋ ಪ್ರತಿಯೊಬ್ಬರು ಏನ್ ಮಾಡ್ತಿದ್ರೆ ಸೊ ನಮ್ಮ ಸಬ್ಜೆಕ್ಟ್ ವೈಸ್ ಆಗಿರ್ತಕ್ಕಂಥ ನೋಟ್ಸ್ಗಳು ಅಂತ ಅಂತಿದ್ದಾರೆ. ಯಾವ ರೀತಿ ಸಬ್ಜೆಕ್ಟ್ ನೋಟ್ಸು ಅನ್ನೋದಾದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಎಲ್ಲ ಸ್ನೇಹಿತರು ಪದೇ ಪದೇ ಕೇಳ್ತಾರೆ. ನೋಡಿ, ನೀವೇನಾದ್ರೂ ಒಂದು ಹಿಸ್ಟ್ರಿ ಸಬ್ಜೆಕ್ಟಿಗೆ ನನಗೆ HSTR, GPSTR ಬೇಕು ಅನ್ನೋದಾದ್ರೆ ಅಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವ್ಯಾವು? ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ GK ಪೇಪರ್ ನಲ್ಲಿ, ಮೆಂಟಲ್ ಎಬಿಲಿಟಿ ಬರುತ್ತೆ, ಮತ್ತು ಕಂಪ್ಯೂಟರ್ ಜ್ಞಾನ, ಕನ್ನಡ, ಇಂಗ್ಲಿಷ್ ಆಗಿರ್ಬೋದು, ಶಿಶು ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟು ಪ್ಲಸ್ ಟೀಮ್ ಸಬ್ಜೆಕ್ಟ್ ಯಾವ್ದು ನೀನು ಸ್ಪೆಸಿಫಿಕ್ ಪೇಪರ್ ಅಂದ್ರೆ ಸೋಷಿಯಲ್ ಸೈನ್ಸ್ ಆಗಿರುತ್ತೆ. ಆ ಎಲ್ಲಾ ಸಬ್ಜೆಕ್ಟು ಎರಡೂ ಸೇರಿ ಕೇವಲ 100 ರೂಪೀಸ್ಗೆ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ಗಳಿಗೂ PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಪ್ಲಸ್ GK ಪೇಪರ್ ಎಲ್ಲ
ಸಮಗ್ರವಾಗಿ ಕೇವಲ 100 ರುಪೀಸ್ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಇದು ಹಿಸ್ಟ್ರಿದಾತು. ಹೀಗೆ CB ಆಗಿರ್ಬೋದು, PM ಮೆಥಡ್ ಆಗಿರ್ಬೋದು, ಮತ್ತು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉಳಿದಿರ್ತಕ್ಕಂಥ ಎಲ್ಲ ಶಿಕ್ಷಕರ ನೇಮಕಾತಿ ಏನು ನಿಮ್ಮ ಸಬ್ಜೆಕ್ಟ್ ಇದೆಯೋ ಸೊ ಎಲ್ಲ ಸಬ್ಜೆಕ್ಟ್ಗಳಿಗೂ, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು, ಸೊ ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಸಬ್ಜೆಕ್ಟು ಪ್ಲಸ್ ಸಬ್ಜೆಕ್ಟು ಅಲ್ಲಿ ಬರ್ತಕ್ಕಂಥದ್ದು ಪೇಪರ್ 1 ಪೇಪರ್ 2 ಎಲ್ಲ ಪೇಪರ್ಗಳನ್ನು ಕೇವಲ 100 ರುಪೀಸ್ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಅದು ಕೇವಲ ಏನಪ್ಪ ಅನ್ನೋದಾದರೆ ವಾಟ್ಸಪ್ ಮುಖಾಂತರ. ಅಂದರೆ ನೀವು ಇಲ್ಲಿ ಕೆಳಗೆ ಶೋ ಆಗ್ತಿರತಕ್ಕಂಥ ವಾಟ್ಸಪ್ ನಂಬರ್ಗೆ ನೀವು ಯಾವ ಎಕ್ಸಾಮ್ ಓದ್ತಿದ್ದೀರಾ ಪ್ಲಸ್ ನಂದು ಸಬ್ಜೆಕ್ಟ್ ಇದು ಪ್ಲಸ್ ಅನ್ನೋದು ಹಾಕಿದರೆ ನೋಟ್ಸ್ಗಳನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಸಬ್ಜೆಕ್ಟ್ಗಳು ಬರ್ತವೆ ಅವೆಲ್ಲ ಸಬ್ಜೆಕ್ಟ್ಗಳನ್ನು ನಾವು ಕಳಿಸ್ತೀವಿ. ಪ್ಲಸ್ ಈ ನೋಟ್ಸ್ ಕಳಿಸೋದು ಅಲ್ಲದೆ ಇನ್ನೊಂದು ಏನಪ್ಪ ಅನ್ನೋ ಪ್ರಯತ್ನ, ಸೊ ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಯಾರ್ಯಾರು ನೋಟ್ಸ್ ತಗೊಂತಿರೋ ಸೊ ಆ ನಂಬರ್ನ ಕಮ್ಯುನಿಟಿ ಗ್ರೂಪ್ಗೆ ನಾವು ಜಾಯಿನ್ ಮಾಡಿಸ್ಕೊಂತೀವಿ. ಸೊ ಆ ಕಮ್ಯುನಿಟಿ ಗ್ರೂಪ್ನಲ್ಲಿ ನಾವೇನು ಮಾಡ್ತೀವಿ, PDF ನೋಟ್ಸ್ ತಗೊಂಡವರು ಎಲ್ಲರೂ ಇರ್ತಾರೆ. ಅಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂತಹ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಮತ್ತು ಡೈಲಿ ಕೆಲವೊಂದು ಚಾಪ್ಟರ್ಗಳು ಏನಾದರೂ ಎಕ್ಸ್ಟ್ರಾ ಅಥವಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ವೈಸ್ ಮೆಥಡ್ ನೋಟ್ಸ್ ಏನಾದರೂ ಸಿಕ್ಕರು ಸೊ ನಾವು ಸೆಂಡ್ ಮಾಡ್ತಿರ್ತೀವಿ. ಹಾಗಾಗಿ ಎಲ್ಲ ಯೋಚನೆ ಮಾಡ್ತಿದ್ದೀರಾ, ಸೊ ಅದು ಏನು ಇರುತ್ತೋ ಅವನ ಯೋಚನೆ ಎಲ್ಲ ಮಾಡದೆ ಕೇವಲ 100 ರುಪೀಸ್ಗೆ ನಿಮ್ಮ ಜೀವನ ಒಂದು ಬದಲಾವಣೆ ಆಗುವ ಒಂದು ನೋಟ್ಸ್ಗಳನ್ನು ನಾವು ಕಳಿಸ್ತಿದ್ದೀವಿ. ಸೊ ಯೂಸ್ಫುಲ್ ಮಾಡಿಕೊಳ್ಳಿ, ಡೈಲಿ ನಿತ್ಯದ ಅಪ್ಡೇಟ್ಗಳನ್ನು ಪಡೆಯಿರಿ. ಏನಪ್ಪ ಅಂದರೆ ನೀವು ಒಂದು ಗೋರ್ಮೆಂಟ್ ಆಗಿರತಕ್ಕಂಥ ಟೀಚರ್ 2027ರಲ್ಲಿ ನೀವು ಗೋರ್ಮೆಂಟ್ ಟೀಚರ್ ಆಗಿ ಹೊರಹೊಮ್ಮಬೇಕು ಅನ್ನೋದು ನಮ್ಮದೊಂದು ಉದ್ದೇಶ. ಸೊ ಆ ಕಾರ್ಯವನ್ನು ನಾವು ಮಾಡ್ತಿದ್ದೀವಿ. ಎಲ್ಲರೂ ನೋಟ್ಸ್ ತಗೊಳ್ಳಿ ಅಂತ ನಾನು ಸಲಹೆ ಕೊಡ್ತೀನಿ. ಎಲ್ಲರೂ ತಗೊಳ್ಳಿ, ಚೆನ್ನಾಗಿ ಓದಿ, ನಿಮ್ಮದು ಒಂದು ಸರ್ಕಾರಿ ಹುದ್ದೆಯನ್ನು ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಸರ್ಕಾರಿ ಆಗಿರ್ತಕ್ಕಂತಹ ಒಂದು ಕೆಲಸ ಹೈಯೆಸ್ಟ್ ಆಗಿರ್ತಕ್ಕಂಥ ಸ್ಯಾಲ್ರಿ ಬರುತ್ತೆ. ಹಾಗಾಗಿ ನೀವು ನೋಡಿ ಪ್ರಮುಖವಾಗಿ ಎಲ್ಲ ನಿಮ್ದೇನು ಬ್ಯಾಲೆನ್ಸ್ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ಈಗೇನದವು ಸೊ ರಿವಿಷನ್ಗೆ ಅತಿ ಹೆಚ್ಚು ಕೊಡಿ, ಸೊ ನೋಟಿಫಿಕೇಶನ್ ಆಗತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.